ಸಂಶಯ ಮತ್ತು ಅಹಂಕಾರ ಇವೆರಡು ಗಂಡ ಹೆಂಡತಿ ಮಧ್ಯದಲ್ಲಿ ಇರಬಾರ್ದಮ್ಮ. ಗೊತ್ತಾಯ್ತಾ? ಇವೆರಡು ಇದ್ದರೆ ನಿಮ್ಮ ದಾಂಪತ್ಯ ಜೀವನ ಹಾಳಾಯಿತು ಅಂತ, ಗ್ಯಾರಂಟಿ ಹಾಳಾಯಿತು ಅಂತ. ಅನುಮಾನ ಹೇಳ್ತಾರಲ್ಲ, ಮೂರ್ಖರ ಲಕ್ಷಣ ಅದು. ನೀವು ಮಾಡಬಾರ್ದು. ಏನಕ್ಕೆ ನೀನು ಡೌಟ್ ಪಡೋದು ಅವ್ರ ಮೇಲೆ ಹೇಳ? ಕೊಲೀಗಿನ್ನ ಮೆಸೇಜ್ ಮಾಡಿದಿರಿ, ಕೊಲೀಗಿನ ಮೆಸೇಜ್ ಡಿಲೀಟ್ ಮಾಡಿದಿರಿ, ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜಲ್ಲಿ ಅಂತ. ಸೊ ಇದಕ್ಕೆ ಅವರು ತಪ್ಪು ಮಾಡಿದ್ದೀನಂತ ಹೇಳಿದ್ರೆ ತೋರಿಸ್ದೇ ಡಿಲೀಟ್ ಮಾಡಿದಿರೋದ. ಆದರೆ ಅದು ಮಾಡಿದ ತಪ್ಪು ನಿಜ, ಒಪ್ತೀನಿ. ಆದರೆ ಈ ಮಧ್ಯದಲ್ಲಿ ಅವರು ಸಾರಿ ಕೇಳಿದರೆ, ಸಾರಿ ಕೇಳಿ ಸರಿಪಡಿಸ್ಕೊಂಡಿದ್ರಲ್ವ, ಅದು ಮುಗೀತು. ಅದನ್ನು ದೊಡ್ಡದು ಮಾಡಬಾರ್ದು. ಪ್ರತಿದಿನ ಶರ್ಟ್ ವಾಸ್ತೆ ನೋಡೋದು, ಯಾಕೆ ಲೇಟಾಗಿ ಬಂದ್ರಿ ಅಂತ ಹಗಲೆಲ್ಲ ಫೋನ್ ಮಾಡೋದು, ಇವೆಲ್ಲ ಒಳ್ಳೆ ಲಕ್ಷಣಗಳಲ್ಲ. ನಿಮ್ಮಿಬ್ಬರು ಸಂಬಂಧ ಹಾಳಾಗೋದಲ್ದೇ ನಿಮ್ಮ ಎಂಟೈರ್ ಫ್ಯಾಮಿಲಿ ರಿಲೇಷನ್ಶಿಪ್ ಕೂಡ ಸ್ಪಾಯ್ಲ್ ಆಗ್ತಾ ಬರುತ್ತೆ. ನಿನಗೇನಾಗುತ್ತೆ, ಅವ್ರ ಫ್ಯಾಮಿಲಿಗಳನ್ನ ಕಂಡ್ರೆ ಆಗೋದಿಲ್ಲ, ಸಿಟ್ಟು ಮಾಡೋಕ್ಕೆ ಶುರು ಮಾಡ್ತೀಯ. ಆಮೇಲೆ ನಿನ್ನ ಮಗು ಸಣ್ಣದಿದೆ ಅಲ್ವಾ, ಇನ್ನು ಜಸ್ಟ್ 2ನೇ ಕ್ಲಾಸ್, ಅದ್ರದ್ದು ಕೂಡ ಎಜುಕೇಷನ್ ಲೈಫ್ ಸ್ಪಾಯ್ಲ್ ಆಗ್ತಾ ಬರುತ್ತೆ. ಇದಿಷ್ಟು ನಿನ್ನ ಕೈ ಇರೋದೆ ಅಮ್ಮ, ಸರಿ ಮಾಡ್ಕೊಂಡು ನಿನ್ನ ಕೈ ಇಲ್ಲದೆ. ಸಂಶಯ ಯಾರು ಮಾಡ್ತಾರೆ ಗೊತ್ತಾ? ಅವರು ಮಾನಸಿಕ ರೋಗಿಗಳು. ಅವ್ರನ್ನ ಪ್ಯಾರನಾಯ್ಡ್ ಸೈಕೋಟಿಕ್ ಪೇಷಂಟ್ಸ್ ಅಂತ ಕರಿತೀವಿ. ಅವ್ರು ಹೆಂಗೆ ಅಂತ ಹೇಳಿದ್ರೆ, ಈಗ ನಾದ್ರ ಒಂದು 73 ವರ್ಷದ ವಯಸ್ಸಾದವರು ಸಿಕ್ಕಾಪಟ್ಟೆ ಡ್ರಿಂಕ್ಸ್, ಬೆಳಗ್ಗಿಂದನೇ ಡ್ರಿಂಕ್ಸ್ ಸ್ಟಾರ್ಟ್ ಮಾಡಿರ್ತಾರೆ. ಆ ಡ್ರಿಂಕ್ಸ್ ಮಾಡಿ ಆಲ್ಕೋಹಾಲಿಕ್ ಸೈಕೋಸಿಸ್ ಅಂತಾಗಿದೆ. ಅವ್ರಿಗೆ ಭ್ರಮೆ ಏನು ಅಂತ ಹೇಳಿದ್ರೆ ಬರೀ ಅನುಮಾನ, ಸಂಶಯ ಹೆಂಡತಿ ಮೇಲೆ. ನನ್ನ ಹೆಂಡ್ತಿನ ಯಾರೋ ನೋಡೋಕೆ ಬರ್ತಿದ್ದಾರೆ, 73 ವರ್ಷ ವಯಸ್ಸು ಆಯಿತಾ, ನನ್ನ ಹೆಂಡ್ತಿನ ಯಾರೋ ನೋಡೋಕೆ ಬರ್ತಿದ್ದಾರೆ ಅಂಥೇಳಿ ರಾತ್ರಿಯೆಲ್ಲ ಟಾರ್ಚ್ ಇಟ್ಕೊಂಡು ಮನೆ ಮುಂದೆ ಕಾಯ್ತಾ ಕೂತ್ಕೊಂಡು, ದೊಣ್ಣೆ ಟಾರ್ಚ್ ಇಟ್ಕೊಂಡು. ಯಾರೂ ಬರಲ್ಲ ಅಲ್ಲಿ, ಜಸ್ಟ್ ಅನುಮಾನ, ಒಂದು ಹುಳ ತಲೆಯಲ್ಲಿ, ಒಂದು ಸಂಶಯದ ಹುಳ. ಅದು ಪ್ರಾಬ್ಲಮ್ ಇದೆ ಅವ್ರಿಗೆ, ಸೈಕ್ಯಾಟ್ರಿ ಪ್ರಾಬ್ಲಮ್ ಇದೆ. ಬಟ್ ನಿನಗೆ ಆ ಥರದ್ದೇನು ಇಲ್ಲಲ್ಲ. ನಾನೇನು ಹೇಳೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಸಂಶಯ ಮತ್ತು ಅಹಂಕಾರ ಇವೆರಡೂ ಕೂಡ ಇರಬಾರ್ದು.